ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು ನಿಮ್ಮ ಮುಂದೆ ಕಂಪ್ಯೂಟರ್ನ 13ನೇ ತರಗತಿಯನ್ನ ತರ್ತಾ ಇದ್ದೇನೆ. ಸ್ನೇಹಿತರೆ, ಈ 13ನೇ ತರಗತಿಯಲ್ಲಿ ನಾವು ನಿಮ್ಮ ಮುಂದೆ ತರ್ತಿರುವಂಥದ್ದು ಕಂಪ್ಯೂಟರ್ ವೈರಸ್. ಇವತ್ತು ವೈರಸ್ನ ಪೂರ್ತಿ ಪೋಸ್ಟ್ ಮಾರ್ಟಮ್ ಮಾಡೋಣ. ವೈರಸ್ ಅಂದ್ರೇನು, ವೈರಸ್ ಏನಕ್ಕೆ ಬರುತ್ತೆ, ವೈರಸ್ ಇಂದ ಆಗುವಂತಹ ಅನಾಹುತಗಳೇನು, ಅದೆಲ್ಲವನ್ನ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾವು ಈಗಾಗಲೇ ಕವರ್ ಮಾಡಿರುವಂತಹ ಟಾಪಿಕ್ಗಳು ನಿಮಗೆ ಗೊತ್ತಿದೆ ಅನ್ಸುತ್ತೆ. ಕಂಪ್ಯೂಟರ್ನ ಇತಿಹಾಸ, ಕಂಪ್ಯೂಟರ್ನ ಯಾವುದು ತಲೆಮಾರುಗಳು, ತಂತ್ರಜ್ಞಾನ, ಹಾರ್ಡ್ವೇರು, ಸಾಫ್ಟ್ವೇರು, ಹಾರ್ಡ್ವೇರಲ್ಲಿ ಮತ್ತೆ ಇನ್ಪುಟ್ ಸಾಧನಗಳು ಎಲ್ಲವನ್ನ ಕಂಪ್ಲೀಟ್ ಮಾಡಿದ್ದೇವೆ. ಅದಾದ ಮೇಲೆ MS ವರ್ಡ್ ಆಗಿದೆ. ಇಂಟರ್ನೆಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೇವೆ. ಅದರ ಮುಂದುವರಿದ ಭಾಗ ವೈರಸ್ ಆಗಿರುವಂತದ್ದು. ಇವತ್ತು ನಾವು ವೈರಸ್ ಬಗ್ಗೆ ಕ್ಲಿಯರ್ ಆಗಿ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸ್ನೇಹಿತರೆ ಯಾರಾದರೂ ಕೂಡ ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ ಅಥವಾ ಕಂಪ್ಯೂಟರ್ ಕ್ಲಾಸ್ಗೆ ಹುಡುಕಾಡ್ತಾ ಇದ್ರೆ ಈ ಲಿಂಕನ್ನು ಕಳಿಸಿ ಅಂತ ಹೇಳ್ತಾ ಶುರು ಮಾಡೋಣವಾ. ವೈರಸ್ ಏನಿದು ವೈರಸ್? ಸ್ನೇಹಿತರೆ, ವೈರಸ್ ಅಂದರೆ ನಮ್ಮ ದೇಹದಲ್ಲಿ ಬರುತ್ತಲ್ಲ ಆ ವೈರಸ್ ಅಲ್ಲ, ಇದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ವೈರಸ್, ಕಂಪ್ಯೂಟರ್ಗೆ ಬರುವಂತಹ ಒಂದು ವೈರಸ್ ಆಗಿರುವಂಥದ್ದು. ಈ ವೈರಸ್ ಅನ್ನ ನಿಮಗೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನೋಡಿ. ಮಾಲ್ವೇರ್ನ ಒಂದು ಭಾಗವೇ ವೈರಸ್. ಸರ್, ಏನಿದು ಮಾಲ್ವೇರ್, ಅದರ ಒಂದು ಭಾಗ ವೈರಸ್ ಅಂತ ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ. ಒಂದು ಸಿಂಪಲ್, ಇದೊಂದು ಮಾಲ್ವೇರ್ ಆಗಿರುವಂಥದ್ದು. ಈ ಬಾಕ್ಸ್ ಇದ್ರೊಳಗಡೆ ಒಂದು ಭಾಗ ಇದು ವೈರಸ್ ಆಗಿರುತ್ತೆ. ಅದಾದ್ಮೇಲೆ ಆ ವೈರಸ್ ಆದ್ಮೇಲೆ ವಾರ್ಮ್ಸು, ಕುಕ್ಕೀಸು, ಸ್ಪೈವೇರ್ಸು ಇವೆಲ್ಲವೂ ಬರುತ್ತೆ. ಒಟ್ಟಲ್ಲಿ ಏನಿದು ಮಾಲ್ವೇರ್ ಅಂತ ಕರಿತೀವಿ. ಏನು ಮಾಲ್ವೇರ್. ಸೊ ಆ ಕಾರಣದಿಂದ ಮಾಲ್ವೇರ್ನ ಒಂದು ಭಾಗವೇ ಕುಕ್ಕೀಸ್. ಅದನ್ನು ಕ್ಲಿಯರ್ ಆಗಿ ನೋಡ್ಕೊಂಡು ಬಂದ್ಬಿಡೋಣ. ಒಂದು ಚಾರ್ಟ್ ಮೂಲಕ ನಿಮ್ಮ ಮುಂದೆ ಇಟ್ಟು ಬಿಟ್ರೆ ಅದು ಬೆಟರ್ ಅನ್ಸುತ್ತೆ. ನಾನೊಂದು ಚಾರ್ಟನ್ನು ಇಲ್ಲಿ ಹಾಕ್ತೀನಿ ನೋಡಿ. ಇದು ಮಾಲ್ವೇರ್. ಓಕೆ, ಸ್ವಲ್ಪ ಸ್ಪೆಲ್ಲಿಂಗ್ ಇರಲಿ. ಇದು ಮಾಲ್ವೇರ್ ಆಗಿರುವಂತಹದ್ದು. ಇದರ ಅಡಿಯಲ್ಲಿ ಬರುವಂಥದ್ದು ವೈರಸ್, ವಾರ್ಮ್, ಟ್ರೋಜನ್ ಆರ್ಸ್, ಆಮೇಲೆ ಇಲ್ಲಿ ಬರುವಂಥದ್ದು ಸ್ಪೇವೇರ್ ಅಂತ. ಯಾವುದು? ಸ್ಪೇವೇರ್ ಎನ್ನುವಂಥದ್ದು. ಇದರಲ್ಲಿ ಎರಡು ವಿಧಗಳನ್ನು ನಾವು ಮತ್ತೆ ನೋಡ್ಬೋದು. ಒಂದು ಕೀ ಲಾಗರು, ಇನ್ನೊಂದು ಕುಕ್ಕೀಸು. ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಇಷ್ಟನ್ನ ನೀವು ನೋಡ್ಕೊಬಿಡಿ. ಮಾಲ್ವೇರಲ್ಲಿ ಇಷ್ಟು ಬರುತ್ತೆ, ಇಷ್ಟು ಇದೆಲ್ಲವನ್ನ ಈಗ ನಾನು ಎಕ್ಸ್ಪ್ಲೈನನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ತಲೆಯಲ್ಲಿ ಇದೊಂದಿರಲಿ. ಮಾಲ್ವೇರಲ್ಲಿ ವೈರಸ್ಸು, ವಾರ್ಮು, ಟ್ರೋಜನ್ ಆರ್ಸು, ಸ್ಪೈವೇರ್ ಇರುತ್ತೆ. ಅದರೊಳಗಡೆ ಕೀಲಾಗರು, ಕುಕ್ಕೀಸ್ ಇರುತ್ತೆ. ಇದು ಏನೇನು ಎಫೆಕ್ಟ್ ಆಗುತ್ತೆ, ಹೇಗೆ ಬರುತ್ತೆ, ವಿಶ್ವದ ಮೊದಲ ವೈರಸ್ ಯಾವುದು, ಅದೆಲ್ಲವನ್ನ ನೋಡೋಣ. ಸ್ನೇಹಿತರೆ, ವೈರಸ್ನ ಫುಲ್ ಫಾರ್ಮ್ ಏನಪ್ಪಾ ಅಂದರೆ ವೈಟಲ್ ಇನ್ಫಾರ್ಮೇಶನ್ ರಿಸೋರ್ಸ್ ಅಂಡರ್ ದ ಸೀಸ್. ಅರ್ಥ ಆಯ್ತಾ? ವೈಟಲ್ ಇನ್ಫಾರ್ಮೇಶನ್ ರಿಸೋರ್ಸ್ ಅಂಡರ್ ದ ಸೀಸ್ ಅಂದರೆ ವೈರಸ್ ಅನ್ನುವಂಥದ್ದು. ಇದಕ್ಕೆ ನಾಮಕರಣ ಮಾಡಿದವನು ಯಾರಪ್ಪ ಅಂದರೆ ಫ್ರೆಡ್ ಕೋಹೆನ್ ಎನ್ನುವಂಥವನು ವೈರಸ್ ಎನ್ನುವಂಥ ಹೆಸರನ್ನ ಇಡ್ತಾನೆ. ಕ್ಲಿಯರ್? ಇನ್ನು ವಿಶ್ವದ ಮೊದಲ ವೈರಸ್ ಯಾವುದು? ಇದನ್ನು ತುಂಬ ಸರಿ ಕೇಳಿರುವಂಥದ್ದು. ಕ್ರೀಪರ್ ಎನ್ನುವಂಥದ್ದು ಮೊದಲ ವೈರಸ್ ಆಗಿರುವಂಥದ್ದು. ಇದು ಯಾವ ನೆಟ್ವರ್ಕ್ ಅಲ್ಲಿ ಕಂಡು ಬರುತ್ತೆ ಅಂದರೆ ಆರ್ಪಾನೆಟ್. ನಿಮಗೆ ಗೊತ್ತಲ್ಲ, ಆರ್ಪಾನೆಟ್ ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ಅಂತ ಏನು ನಾವು ಇಂದಿನ ಕ್ಲಾಸಲ್ಲಿ ಇಂಟರ್ನೆಟ್ ನೋಡ್ಬೇಕಾದ್ರೆ ನೆಟ್ವರ್ಕ್ ಅಥವಾ ಇಂಟರ್ನೆಟ್ ನೋಡ್ಬೇಕಾದ್ರೆ ನೋಡಿದ್ವಲ್ಲ, ಅಲ್ಲಿ ನಿಮಗೆ ಈ ಆರ್ಪಾನೆಟ್ ಬಗ್ಗೆ ಹೇಳಿದ್ವಿ. ಅಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಇನ್ನು ಕಂಪ್ಯೂಟರ್ನಲ್ಲಿ ಕಾಣಿಸಿಕೊಂಡ ಮೊದಲ ವೈರಸ್ ಯಾವುದಪ್ಪ ಅಂದರೆ ಅಲ್ಕ್ ಅಂದರೆ ಅಲ್ಕ್ ಕ್ಲೋನರ್ ಎನ್ನುವಂಥದ್ದು ಕಂಪ್ಯೂಟರ್ನಲ್ಲಿ ಕಾಣಿಸಿಕೊಂಡ ಮೊದಲ ವೈರಸ್ ಆಗಿರುವಂಥದ್ದು. ಇನ್ನು ಭಾರತದಲ್ಲಿ ಕಾಣಿಸಿಕೊಂಡ ಮೊದಲ ವೈರಸ್ ಯಾವುದಪ್ಪ ಅಂದರೆ ಬ್ರೈನ್ ಎನ್ನುವಂಥದ್ದು. ಯಾವುದು? ಬ್ರೈನ್ ಎನ್ನುವಂಥದ್ದು. ಎಂತ ಹೆಸರಿಟ್ಟವರಲ್ಲ. ಓಕೆ, ನೈಸ್. ಇನ್ನು ವೈರಸ್ಗಳು ಎಲ್ಲಿಂದ ಬರುತ್ತೆ ನಮಗೆ ಮೂಲತಃ ಅಂತ ನೋಡ್ಕೊಳ್ಳೋದಾದ್ರೆ ಇಂಟರ್ನೆಟ್ಟಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ನಾವು ಇಂಟರ್ನೆಟ್ಟಲ್ಲಿ ಟೈಮನ್ನು ಪಾಸ್ ಮಾಡಬೇಕಾದ್ರೆ ಇಂಟರ್ನೆಟ್ ಏನಿದೆ ಇಲ್ಲಿ ಒಂದೊಂದಾಗಿ ಈ ವೈರಸ್ಗಳು ನಮ್ಮನ್ನು ಎಂಟ್ರಿ ಮಾಡ್ತವೆ. ನಮ್ಮನ್ನು ಅಂದರೆ ಕಂಪ್ಯೂಟರ್ನ ಅಥವಾ ಮೊಬೈಲನ್ನು. ಹೆಚ್ಚಾಗಿ ಬರುವಂಥದ್ದು ಎಲ್ಲಿ ಅಂದರೆ ಸ್ಪ್ಯಾಮ್ ಮೇಲ್ ಬಂದಿರುತ್ತೆ ನಿಮಗೆ. ಇದನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿ ಅಂತ. ಅಲ್ಲಿ ನಿಮಗೆ ಹೆಚ್ಚಾಗಿ ವೈರಸ್ ಎಂಟ್ರಿ ಆಗೋದು ಎನ್ನುವಂಥದ್ದು ಗೊತ್ತಿರಲಿ. ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ ವೈರಸ್ ಬಗ್ಗೆ ಅಷ್ಟೇ. ಮೊದಲ ವೈರಸ್ ಕೀಪರ್,
ಕಂಪ್ಯೂಟರಲ್ಲಿ ಕಾಣಿಸ್ಕೊಂಡಿದ್ದು. ಕಾರ್ನರ್ ಕ್ಲೋನರ್ ಎನ್ನುವಂಥದ್ದು ಭಾರತದಲ್ಲಿ, ಬ್ರೈನ್ ಎನ್ನುವಂಥದ್ದು ಎಲ್ಲಿಂದ ಬರುತ್ತೆ ಇಂಟರ್ನೆಟ್. ಇದರ ಕೆಲಸ ಏನಪ್ಪ ಅಂದರೆ ನಿಮ್ಮ ಸಿಸ್ಟಮನ್ನು ಸ್ಲೋ ಮಾಡುವಂಥದ್ದು, ಅದಕ್ಕೆ ಹೀಗೆ ಇನ್ಫಾರ್ಮೇಷನ್ ತೆಗೆದುಕೊಳ್ಳುವಂಥದ್ದು. ವೈರಸ್, ಇನ್ನು ವೈರಸ್ನ ಫುಲ್ ಫಾರ್ಮ್ ವೈಟಲ್ ಇನ್ಫಾರ್ಮೇಷನ್ ಅಂಡರ್ ಏನಿದೆ ಫುಲ್ ಫಾರ್ಮು ವೈಟಲ್ ಇನ್ಫಾರ್ಮೇಷನ್ ರಿಸೋರ್ಸ್ ಅಂಡರ್ ದ ಸೀಸ್ ಎನ್ನುವಂಥದ್ದು. ಓಕೆ, ಕ್ಲಿಯರ್. ಇಲ್ಲಿಗೆ ವೈರಸ್ ಕ್ಲಿಯರ್ ಆಯಿತು ಅಂದ್ಕೊಳ್ಳೋಣ. ಈಗ ನಾವು ಮುಂದಿನ ಭಾಗ ವಾರ್ಮನ್ನು ನೋಡೋಣ. ವಾರ್ಮ್ಸ್ ಸ್ನೇಹಿತರೆ, ಈ ವಾರ್ಮ್ಸ್ ಅನ್ನುವಂಥದ್ದು ಏನಿದೆ ಸೆಲ್ಫ್ ವೇರಿಯಂಟೆಡ್, ಅಂದರೆ ಸ್ವಯಂ ವೃದ್ಧಿ ಹೊಂದುವಂತಹದ್ದು. ಸಿಂಗಲ್ ಆಗಿ ಬಂದು ಹೆಚ್ಚು ಮಾಡ್ತದೆ. ಸಿಂಗಲ್ ಸಿಂಹ ಅನ್ನುವಂತೆ ಸಿಂಗಲ್ ಆಗಿ ಬಂತು, ಒಂದು ಬರುತ್ತೆ, ಅದು ಬಂದು ಅದನ್ನು 1ರಿಂದ 10 ಆಗುತ್ತೆ, 10ರಿಂದ 1000 ಆಗುತ್ತೆ, 1000ದಿಂದ 10,000 ಆಗುತ್ತೆ. ಇದು ಯಾವುದರಿಂದ ಬರುತ್ತೆ ಅಂದರೆ ಅನ್ನೋನ್ ವೆಬ್ಸೈಟಿಂದ ಬರುತ್ತೆ, ಗೊತ್ತಿಲ್ಲದ ವೆಬ್ಸೈಟಿಂದ ಬರುತ್ತೆ. ಈಗ ನಾವು ಯಾವುದೋ ಒಂದು ಫ್ರೀ, ಈಗ ತಮಿಳು ರಕರ್ತ ಆ ಥರ ಈ ಥರ ಅಂತ ಹೇಳ್ಬಿಟ್ಟು ಫ್ರೀ ವೆಬ್ಸೈಟ್ಗಳು ಸಿಗುತ್ತೆ, ಅಲ್ಲಿ ಮೂವಿ ಡೌನ್ಲೋಡ್ ಮಾಡ್ತೀವಲ್ಲ ಅದರೊಳಗಡೆ ಬರುತ್ತೆ, ಒಂದು ಸರಿ ಬರುತ್ತೆ. ನಿಮಗೆ ಗೊತ್ತಿದೆ, ನಮ್ಮ ಈಗ ಲ್ಯಾಪ್ಟಾಪಲ್ಲಿ ಮಲ್ಟಿ ಟ್ಯಾಬ್ಗಳನ್ನು ಓಪನ್ ಮಾಡೋದು, ಒಂದರಲ್ಲಿ ಓಪನ್ ಆಗಿದ್ರೆ ಅದು ಮತ್ತೊಂದಕ್ಕೆ ಅಟ್ಯಾಚ್ ಆಗಿ ತುಂಬ ದೊಡ್ಡದಾಗಿ ಆಗುತ್ತೆ. ಅದಕ್ಕೋಸ್ಕರ ನೀವು HTTPಯನ್ನು ಬಳಸಬಾರ್ದು, ಇದು ಸುರಕ್ಷಿತವಲ್ಲ. HTTPS ಇದೆಯಲ್ಲ, ಇದು ಸುರಕ್ಷಿತವಾಗಿರುತ್ತೆ. ಇದರ ಫುಲ್ ಫಾರ್ಮ್ ಏನು ಅಂತ ಗೊತ್ತಲ್ಲ, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಎನ್ನುವಂಥದ್ದು. ಈ ಅನ್ನು ಸೇರಿಸಿದ್ರೆ ಸೆಕ್ಯೂರ್ ಆಗಿರುವಂಥದ್ದು. ಸೊ ಸೆಕ್ಯೂರ್ ಆಗಿರುತ್ತೆ. ಸೊ ಇದನ್ನು ಹೆಚ್ಚು ಬಳಸಿ. ಈಗ ನಿಮಗೆ ಇದು ಹೆಂಗೆ ಬಂದಿದೆ ಹೇಗೆ ಅಂತ ಗೊತ್ತಾಗೋದು ಅಂದರೆ, ಹ್ಯಾಂಗಾಗುತ್ತೆ ಮೊಬೈಲ್ ಫೋನ್ ಇದ್ದಕ್ಕಿದ್ದಂಗೆ ಹೀಟ್ ಆಗುತ್ತೆ, ಅದೆಲ್ಲವೂ ನಿಮಗೆ ಗೊತ್ತಾಗುತ್ತೆ. ಇದೇನಕ್ಕೆ ಜಾಸ್ತಿ ಇದು ತೊಂದರೆ ಕೊಡುತ್ತೆ ಅಂದರೆ ಹಾರ್ಡ್ ಡಿಸ್ಕಿಗೆ ಹಾನಿಯನ್ನು ಉಂಟು ಮಾಡುತ್ತೆ. ಸೊ ನೀವು ಯಾವಾಗಾದರೂ ಆಗಲಿ ಸ್ವಲ್ಪ ಆದಷ್ಟು ಅಕ್ಯುರೇಟು ಮತ್ತು ಅಫಿಷಿಯಲ್ ವೆಬ್ಸೈಟಿಂದ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಮೂವಿಗಳಿರ್ಬೋದು, ಅದಿರ್ಬೋದು, ಕಡಿಮೆ ಸಿಗುತ್ತೆ ಅಂತ ಥರ್ಡ್ ಪಾರ್ಟಿ ಆ್ಯಪ್ಗೆ ಹೋದರೆ ಈ ರೀತಿ ಆಗುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಇನ್ನು ಮುಂದೆ ಇದನ್ನು ವಾರ್ಮ್ದು. ಇನ್ನು ಮುಂದಿನದ್ದು ಅಂದರೆ ಟ್ರೋಜನ್ ಆರ್ಸ್. ಓಕೆ, ಟ್ರೋಜನ್ ವಿಶ್ವದ ಮೊದಲ ವೈರಸ್ ಕ್ರೀಪರ್, ನಾನು ಆಗಲೇ ಹೇಳಿನಲ್ಲ, ಅದು ಯಾವ ವಿಧಕ್ಕೆ ಸೇರಿದು ಅಂದರೆ ಈ ಟ್ರೋಜನ್ಗೆ ಸಂಬಂಧಪಟ್ಟಿರುವಂಥದ್ದು. ಇದೇಗೆ ಬರುತ್ತೆ ಅಂದರೆ ಫೇಕ್ ಸಾಫ್ಟ್ವೇರ್ ಇಲ್ಲ ಪ್ರೋಗ್ರಾಮ್ ಇಂದ ಬರುವಂಥದ್ದು. ನಿಮ್ಗೆ ಅಲರ್ಟ್ ಬರುತ್ತೆ, ನಿಮ್ಗೆ ನೆನಪಿರಲಿ, ನಿಮ್ಮ ಮೊಬೈಲಲ್ಲಿ ಬರೋದು ಕ್ಲೀನಪ್ ಅಂದರೆ ಒಂದು ಮೆಸೇಜ್ ಬರುತ್ತೆ, ನಿಮ್ಮ ಸ್ಟೋರೇಜ್ ಫುಲ್ ಆಗಿದೆ, ಕ್ಲೀನ್ ಮಾಡ್ಕೊಳ್ಳಿ, ಕ್ಲೀನಪ್ ಸಾಫ್ಟ್ವೇರ್ ಇದೆ, ಕ್ಲೀನ್ ಮಾಡ್ಕೊಳ್ಳಿ ಅಂತ ಒಂದಿರುತ್ತೆ. ನೀವು ಅದನ್ನು ಡೌನ್ಲೋಡ್ ಮಾಡಿ ಅಂತ ತೋರಿಸುತ್ತೆ. ಡೌನ್ಲೋಡ್ ಮಾಡಿದ್ರೆ ನೀವೊಂಥರ ಬಾಹುಬಲಿ ಇದ್ದಂಗೆ ಡೌನ್ಲೋಡ್ ಹಾಕಿ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೋಗ್ತೀರಾ. ಆಮೇಲೆ ಅದು ನೀವೇನು ಡೌನ್ಲೋಡ್ ಮಾಡ್ತೀರಾ ಆ ಆಪೇ ಸಿಗದಂತ ಆಗುವಂಥದ್ದು. ಆ ಡೌನ್ಲೋಡ್ ಆದಾಗ ಸಿಗೋದೇ ಇಲ್ವಲ್ಲ, ಆ ಸಾಫ್ಟ್ವೇರ್ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಅಂದರೆ ಮೊಬೈಲ್ ಬ್ಯಾಕ್ಗ್ರೌಂಡಲ್ಲಿ ಕೂತ್ಕೊಳ್ಳುತ್ತೆ. ಅದೇನೇನು ಬೇಕೋ ಆಟ ಅದೆಲ್ಲ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಕೆಲಸ ಮುಗಿಯುತ್ತೆ, ಮಲಗಿರ್ತೀರ, ನೀವು ಚಾರ್ಜ್ ಹಾಕಿ ಮಲಗಿದಾಗ ಟ್ರೋಜನ್ ಸಾಫ್ಟ್ವೇರ್ ತನ್ನ ಕೆಲಸವನ್ನು ಶುರು ಮಾಡುತ್ತೆ. ಈಗ ಅಮೆಝಾನಲ್ಲಿ ನೀವೇನೋ ಕೊಂಡ್ಕೊಂಡಿರ್ತೀರಾ, ಕೊಂಡ್ಕೊಂಡಾದ್ಮೇಲೆ ಅದ್ರ ರೇಟಿಂಗ್ ಬೇಕು ಅಂತ, ರೇಟಿಂಗ್ ಮಾಡೋದೇ ಒಂದು ದೊಡ್ಡ ಸಾಹಸ, ಗೊತ್ತಲ್ಲ. ರೇಟಿಂಗ್ ಜಾಸ್ತಿ ಬಂದರೆ ಕಸ್ಟಮರ್ ಜಾಸ್ತಿ ಬರುತ್ತೆ. ಆ ರೇಟಿಂಗನ್ನು ನೀಡುವಂಥ ಕೆಲಸವನ್ನು ಮಾಡುತ್ತೆ. ಇಲ್ಲ ಫೇಸ್ಬುಕ್ಕಲ್ಲಿ ಯಾವುದೋ ಒಂದನ್ನು ಪೋಸ್ಟ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಹೀಗೆ ಶಾಪರ್ ಸದ್ದು ಮಾಡುತ್ತೆ, ಹಾಗೆ ಹೀಗೆ ಎಲ್ಲ ನಿಮ್ಗೆ ಗೊತ್ತಿರುವಂಥದ್ದು. ಅಂದರೆ ಈಗ ಶಾಪ್ಗಳಿರುತ್ತೆ, ಅಲ್ಲಿ ನಿಮ್ದೇನಿರುತ್ತೆ ಅದೆಲ್ಲವನ್ನು ಇದು ಮಾಡುವಂಥದ್ದು. ಅದರಿಂದ ನೀವೇನು ಮಾಡ್ಬೋದು ಅಂದರೆ ಪ್ಲೇಸ್ಟೋರು ಮತ್ತು ಆಪಲ್ ಸ್ಟೋರ್ಗಳಲ್ಲಿ ಏನು ಸೆಕ್ಯೂರ್ ಆಗಿರುವಂತಹ ಇದಿರುತ್ತೆ, ಆ್ಯಪ್ಗಳು, ಆ ಆ್ಯಪ್ಗಳನ್ನು ಡೌನ್ಲೋಡನ್ನು ಮಾಡ್ಕೊಳ್ಳಿ. ಅದರ ಬಿಟ್ಟು ಥರ್ಡ್ ಪಾರ್ಟಿ ಆ್ಯಪಿಂದ ನೀವು ಏನೋ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಈ ಟ್ರೋಜನ್ ಆರ್ಸ್ನವರು ಗುಮ್ತಾರೆ. ಓಕೆ. ಇನ್ನು ಮುಂದಿನದ್ದು ಅಂದರೆ ಸ್ಪೈವೇರ್ ಅಂದರೆ ಗೊತ್ತಿರಲಿ, ಮಾಹಿತಿಯನ್ನು ಕದಿಯಲು ಇದನ್ನು ಬಳಸಲಾಗುತ್ತೆ. ಇದರಲ್ಲಿ 2 ವಿಧಗಳಿವೆ, ಒಂದು ಕೀಲಾಗರು ಮತ್ತೊಂದು ಕುಕೀಸು. ನಾವು ಮೊದಲಿಗೆ ಕೀಲಾಗರ್ನ ನೋಡೋಣ. ನಿಮ್ಮ ಕಂಪ್ಯೂಟರ್ನಲ್ಲಿ ಈ ಕೀ ಸ್ಪೈವೇರ್ ಬಂದರೆ, ಅಂದರೆ ಕೀಲಾಗರ್ ಏನೋ ಬಂದುಬಿಟ್ರೆ ಹೇಗೆ ಅಂದರೆ, ನೀವು ಸಿಸ್ಟಮಲ್ಲಿ ಏನಾದರೂ ಟೈಪ್ ಮಾಡಿದರೆ ನಂಬರು ಅಕ್ಷರಗಳು ಎಲ್ಲ ಆ ಸ್ಪೈವೇರ್ನಿಂದ, ಅಂದರೆ ಕೀಲಾಗರಿಂದ ಬೇರೆಯವರಿಗೆ ಗೊತ್ತಾಗುವಂಥದ್ದು. ಈಗ ATMಗಳಲ್ಲಿ ಒಂದು ಚಿಪ್ಪನ್ನು ಇಡ್ತಾರಲ್ಲ, ಅಥವಾ ಈ ಕೀ ಲಾಗರ್ನ ಕೊಟ್ಟುಬಿಟ್ಟು ಅಲ್ಲಿ ಮಾಹಿತಿಯನ್ನು ಕದಿಯುವಂಥ ಕೆಲಸವನ್ನು ಇದ್ದಕ್ಕಿದ್ದಂಗೆ ನಿಮ್ಮ ATMಲ್ಲಿ ದುಡ್ಡು ಹೋಗಿರುತ್ತೆ, ಅಲ್ಲಿ ಇನ್ನೊಬ್ಬ ಬಂದು ಎತ್ಕೊಂಡು ಹೋಗ್ತಾನೆ. ಅದು ಹೇಗೆ ಅಂದರೆ ಈ ಕೀಲಾಗರ್ ಸಾಫ್ಟ್ವೇರನ್ನು ಅಳವಡಿಸಿರ್ತಾರೆ. ಅಲ್ಲಿ ನೀವೇನು ಟೈಪ್ ಮಾಡ್ತೀರ ಅದೆಲ್ಲವೂ ಇನ್ನೊಂದು ಸಿಸ್ಟಮಲ್ಲಿ ಅವರಿಗೆ ಗೊತ್ತಾಗುತ್ತೆ. ಸೊ ಅದರಿಂದ ಎತ್ಕೊಳ್ತಾರೆ. ಇನ್ನು ಉಳಿದಂತೆ ಕುಕ್ಕೀಸ್ ಬಗ್ಗೆ ನೋಡೋಣ. ಸ್ನೇಹಿತರೆ, ನೀವು ಈ ಸಿಸ್ಟಮ್ಗಳನ್ನು ಬಳಸುವಾಗ ನಿಮ್ಮೆಲ್ಲರಿಗೂ
ಗೊತ್ತಿರುತ್ತೆ. ಅಂದರೆ ಈಗ ಈಗ ಸೈಬರ್ ಸೆಂಟ್ರಿಗೆ ಹೋಗಿರ್ತೀರಾ, ಸಿಸ್ಟಮ್ ಬಳಸಿರ್ತೀರಾ, ಅಲ್ಲಿಂದ ಹಿಸ್ಟ್ರಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಹಿಸ್ಟ್ರಿಯನ್ನು ಡಿಲೀಟ್ ಮಾಡಿ ಬರ್ತೀರಾ. ಯಾಕಂದರೆ ಸೈಬರ್ ಅಣ್ಣಂಗೆ ಗೊತ್ತಾಗಬಾರ್ದು, ಅಥವಾ ಏನಕ್ಕೆ ನಮ್ಮ ಹಿಸ್ಟ್ರಿ ಬೇರೆ ಯಾಕೆ ನೋಡಬೇಕು, ನಮ್ಮ ವೈಯಕ್ತಿಕ ಅಂತ ನೀವು ಡಿಲೀಟ್ ಮಾಡಿ ಬಂದಿರ್ತೀರಾ. ಆದರೆ ಕುಕೀಸ್ನ ನೀವು ಡಿಲೀಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಕುಕೀಸ್ ಆಲ್ರೆಡಿ ನಿಮ್ಮ ಸಿಸ್ಟಮನ್ನು ಬಿಟ್ಟು ಮತ್ತೊಂದು ಸಿಸ್ಟಮ್ಗೆ ಕುಕೀಸ್ ನಿಮ್ಮ ಇನ್ಫಾರ್ಮೇಷನ್ನ ತೆಗೆದುಕೊಂಡು ಹೋಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಅಮೆಝಾನನ್ನು ಓಪನ್ ಮಾಡಿರ್ತೀರಾ, ಶಾಪಿಂಗ್ ಮಾಡಿರ್ತೀರಾ. ಶಾಪಿಂಗ್ ಮಾಡಬೇಕಾದ್ರೆ ಒಂದು ಚಿಕ್ಕದೊಂದು ಸಾಫ್ಟ್ವೇರು ನಿಮ್ಮ ಮೊಬೈಲ್ಗೆ ಬಂದಿರುತ್ತೆ, ಅದುವೇ ಕುಕೀಸ್. ಅಂದರೆ ನೀವೇನೇನು ತಗೊಂಡಿದ್ದೀರಾ, ನೀವು ಶಾಪಿಂಗ್ ಮಾಡಬೇಕಾದ್ರೇ ಬಂದುಬಿಡುತ್ತೆ. ಆಮೇಲೆ ನೀವೇನಾದರೂ ತಗೊಂಡಾದ್ಮೇಲೆ ನೀವು ಸ್ವಿಚ್ ಆಫ್ ಮಾಡಿದಕ್ಕೆ ಆ ಕುಕೀಸ್ ಅಲ್ಲಿಂದ ಮಾಯ ಆಗುತ್ತೆ. ಎಲ್ಲಿಗೆ ಹೋಗುತ್ತೆ? ನಿಮ್ಮ ಮೊಬೈಲ್ ಇದಾದರೆ ಇಲ್ಲಿಂದ ಎಲ್ಲಿಗೆ ಹೋಗುತ್ತೆ? ಅಮೆಝಾನ್ಗೆ ಹೋಗುತ್ತೆ. ಅಮೆಝಾನ್ಗೆ ಹೋಗ್ಬಿಡುತ್ತೆ. ಈಗ ಚಂದ್ರು ಇದ್ದಾರೆ, ಚಂದ್ರು ಏನೆಲ್ಲ ತಗೊಂಡ್ರು, ಪ್ಯಾಂಟ್ ತಗೊಂಡ್ರು, ಶರ್ಟ್ ತಗೊಂಡ್ರು, ಇದು ತಗೊಂಡ್ರು, ಮೊಬೈಲ್ ತಗೊಂಡ್ರು, ಇದು ತಗೊಂಡ್ರು. ಇಲ್ಲಿಂದ ನಿಮ್ಮ ಮೊಬೈಲಿಂದ ಕುಕೀಸ್ ಮಾಯ ಆಗುತ್ತೆ. ಎಲ್ಲಿಗೆ ಹೋಗುತ್ತೆ? ಇಲ್ಲಿಗೆ ಹೋಗುತ್ತೆ, ಅಲ್ಲಿ ಕೊಡ್ತಾರೆ. ಆಮೇಲೆ ನೀವೇನಾದರೂ ಓಪನ್ ಮಾಡಿ ಲಾಗೌಟ್ ಆಗ್ತೀರಾ ಅಮೆಝಾನಿಂದ, ನೀವು ಸುಮ್ಮನೆ ಸ್ಕ್ರಾಲ್ ಮಾಡ್ತಾ ಇರ್ತೀರ, ಫೇಸ್ಬುಕ್ಕನ್ನು, ಇನ್ಸ್ಟಾಗ್ರಾಮನ್ನು ಸ್ಕ್ರಾಲ್ ಮಾಡ್ತಾ ಇರ್ತೀರ. ಅವಾಗ ಬರುತ್ತೆ ನೀವೇನು ಈಗ ಹೆಡ್ಫೋನ್ ತಗೊಂಡಿರ್ತೀರ ಇಲ್ಲಿ ಅಂದ್ಕೊಳ್ಳಿ, ಹೆಡ್ಫೋನಿಗೆ ಸಂಬಂಧಪಟ್ಟಿದ್ದೆ. ಇನ್ನೊಂದು ನೀವೇನೋ ಮೊಬೈಲ್ ಸರ್ಚ್ ಮಾಡಿರ್ತೀರ, ಮೊಬೈಲ್ ಸರ್ಚ್ ಮಾಡಿದ್ದೇ ಬರ್ತಾ ಇರುತ್ತೆ. ಯಾಕೆ ಈಗ ಬರುತ್ತೆ ಅಂದರೆ ಅಲ್ಲಿ ಕುಕ್ಕೀಸ್ ಕಾರಣ. ಯಾವುದು? ಕುಕ್ಕೀಸ್ ಕಾರಣ. ಕುಕ್ಕೀಸು ಅಲ್ಲಿ ಇರುತ್ತೆ. ಸೊ ಇದನ್ನು ಹೆಂಗಪ್ಪ ಮಾಡ್ಬೋದು ಅಂದರೆ, ನೀವು ಗೂಗಲ್ಗೆ ಹೋಗಿ ಥರ್ಡ್ ಪಾರ್ಟಿ ಆ್ಯಪ್ ಕುಕ್ಕೀಸ್ ಏನಿದೆ ಅದನ್ನು ಡಿಲೀಟ್ ಮಾಡಿದರೆ, ಅಥವಾ ಅದು ಸೇವ್ ಅಂತ ಇರುತ್ತೆ, ಅದು ಸೇವನ್ನು ರಿಮೂವ್ ಮಾಡಿದರೆ ಬಚಾವಾಗ್ಬೋದು. ಇನ್ನೊಂದು ವಿಚಾರ ನಿಮ್ಗೆ ಗೊತ್ತಿಲ್ಲ, ಈಗ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇರ್ತೀರಾ. ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ಈಗ ನನ್ನ ಕ್ಲಾಸನ್ನು ನೋಡ್ತಾ ಇರ್ತೀರಾ. ಈಗ ನೋಡ್ತಾ ಇದ್ದಾಗ ಪದೇ ನನ್ನ ಕ್ಲಾಸೇ ಟಾಪಿಗೆ ಬರುತ್ತೆ. ಯಾಕೆ ಹೇಳಿ? ಅದು ಕೂಡ ಕುಕ್ಕೀಸ್ನ ಕೆಲಸವೇ ಆಗಿರುತ್ತೆ. ಸೊ ನೀವು ಥರ್ಡ್ ಪಾರ್ಟಿ ಆ್ಯಪನ್ನು ಕುಕ್ಕೀಸನ್ನು ಡಿಲೀಟ್ ಮಾಡಿದರೆ ಇದು ಸ್ವಲ್ಪ ಕಡಿಮೆ ಆಗಬಹುದು. ಈಗ ನಮ್ಮೆಲ್ಲದರಲ್ಲೂ ಅದು ಇರುತ್ತೆ. ಏನೋ ಇದು DOS ಸೈಬರ್ ಸೆಕ್ಯೂರಿಟಿಯಲ್ಲಿ DAS ಅಂತಂದರೆ ಡಿನೈಲ್ ಆಫ್ ಸರ್ವಿಸ್. ನಿಮ್ಗೆಲ್ರಿಗೂ ಅನುಭವ ಇರುತ್ತೆ. ಅಪ್ಲಿಕೇಶನ್ ಹಾಕಿದ್ರೆ 404 ಎರರ್ ಬಂದಿರುತ್ತೆ. ಯಾಕೆ ಬರುತ್ತೆ? ಕೊನೆ ದಿನ ಹತ್ರಕ್ಕೆ ಹೋದಾಗಲೇ ಯಾಕೆ ಬರುತ್ತೆ ಅಂದರೆ, ಸ್ನೇಹಿತರೆ ನಿಮಗೆ ಗೊತ್ತಿರಲಿ, ಆದರೆ ಈಗ ಡಿನೈಲ್ ಆಫ್ ಸರ್ವಿಸ್ ಅಂತ ಯಾಕೆ ಬರುತ್ತೆ ಅಂದರೆ, ಒಮ್ಮೆಲೆ ಹೆಚ್ಚು ಜನ ಎಂಟ್ರಿ ಕೊಟ್ಟಾಗ, ಬೇರೆ ಬೇರೆ ಹೆಸರಿಂದ ಎಂಟ್ರಿ ಕೊಟ್ಟಾಗ ಅದು ಡಿನೈಲ್ ಆಫ್ ಸರ್ವಿಸ್ ಆಗುತ್ತೆ. ನಿಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. 404 ಎರರ್ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿರಬೇಕು. ಡಿನೈಲ್ ಆಫ್ ಸರ್ವಿಸ್ ಅಂತ. ಅದಾದಮೇಲೆ DDoS ಅಂತ ಇರುತ್ತೆ, ಡಿಸ್ಟ್ರಿಬ್ಯೂಟ್ ಡಿನೈಲ್ ಆಫ್ ಸರ್ವಿಸ್ ಅಂತ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಫುಲ್ ಫಾರ್ಮು. ಈಗ ಫಾರ್ ಎಕ್ಸಾಂಪಲ್ ಈ ಡಿನೈಲ್ ಆಫ್ ಸರ್ವಿಸ್ ಹೇಗಾಗುತ್ತೆ ಅಂದರೆ, ಫ್ಲಿಪ್ಕಾರ್ಟ್ ಏನಿರುತ್ತೆ, ಒಂದು ಅನೌನ್ಸ್ ಮಾಡುತ್ತೆ 2 ಗಂಟೆಗೆ 40,000 ಮೊಬೈಲನ್ನು ನಿಮಗೆ 30,000ಕ್ಕೆ ಕೊಡ್ತೀವಿ ಅಂತ. ಆಗೇನು ಮಾಡಿಬಿಡ್ತಾರೆ, ವಿರೋಧಿಗಳಿರ್ತಾರೆ, ನಮ್ಮ ಯಾರೋ ಒಬ್ಬರು ಅಮೆಝಾನ್ ಯಾವುದೋ ಒಬ್ರು ಇರ್ತಾರೆ ಅಂದ್ಕೊಳ್ಳಿ, ಪ್ರತಿಸ್ಪರ್ಧಿಗಳು, ವಿರೋಧಿಗಳ, ಅವ್ರೇನು ಮಾಡ್ತಾರೆ, ನಕಲಿ ಯೂಸರ್ನ ಕ್ರಿಯೇಟ್ ಮಾಡಿ ಅದರೊಳಗಡೆ ಬಿಡ್ತಾರೆ, ಅಂದರೆ ಬೈ ಮಾಡೋಕ್ಕೆ ಹೋಗ್ತಾರೆ. ಆವಾಗ ಇಲ್ಲಿರುವಂತಹ ಏನು ಫ್ಲಿಪ್ಕಾರ್ಟ್ಗೆ ಏನಾಗುತ್ತೆ, ಗೊಂದಲ ಆಗುತ್ತೆ. ನಿಜವಾದ ಯೂಸರ್ಸ್ ಯಾರು, ನಕಲಿ ಯೂಸರ್ಸ್ ಯಾರು ಅಂತ ಗೊತ್ತಾಗಲ್ಲ. ಸೊ ಅವಾಗ ಏನು ಮಾಡಿಬಿಡುತ್ತೆ ಅಂದರೆ, ಸೊ ಇದರಿಂದ ಈಚೆ ಬರಬೇಕು ಅಂತ ಡಿನೈಲ್ ಆಫ್ ಸರ್ವಿಸ್ ಬರುತ್ತೆ. ಅವಾಗ ಪೇಜ್ ಅಂಡರ್ ದ ಮೇಂಟೆನೆನ್ಸ್ ಎನ್ನುವಂಥದ್ದು ಬರುತ್ತೆ. ಆಮೇಲೆ ಎಲ್ಲ ಕ್ಲೋಸ್ ಮಾಡಿಬಿಡುತ್ತೆ, ಯಾವುದೇ ಮಾರಾಟ ಮಾಡೋದಿಲ್ಲ. ಆಮೇಲೆ ಈ ನಕಲಿ ಯೂಸರ್ಸ್ ಏನಿರ್ತಾರೆ ಹುಡುಕಿ ಕೊಂದು, ಅಂದರೆ ಡಿಲೀಟ್ ಮಾಡಿ ಆಮೇಲೆ ಇದನ್ನು ಬಿಡ್ತಾರೆ. ಸೊ ಅವಾಗ ಪೇಜ್ ಅಂಡರ್ ದ ಮೇಂಟೆನೆನ್ಸ್ ಅಂತ ಬರುತ್ತೆ ಒಂದೊಂದು ಟೈಮು. ಆವಾಗ ಬರೋದೇ ಈ ಕಾರಣಕ್ಕೆ ಅನ್ನುವಂಥದ್ದು ಗೊತ್ತಿರಲಿ. ಇನ್ನು ಕೆಲವೊಂದು ಪದಗಳಿವೆ, ಅವುಗಳ ಅರ್ಥವನ್ನು ಕೂಡ ನಾವು ನೋಡ್ಕೊಬಿಡೋಣ. ಇನ್ನು ಫಿಶಿಂಗ್ ಎನ್ನುವಂಥದ್ದು. ಫಿಶಿಂಗ್ ಅಂದರೆ ನಿಮ್ಗೆ ಗೊತ್ತು, LP ಅಲ್ವಾ? ಓಕೆ, LP ಆಗಿರ್ಬೇಕು. ಫಿಶಿಂಗ್ ಅನ್ನುವಂಥದ್ದು ಏನಪ್ಪ? ಫಿಶಿಂಗ್ ಅಂದರೆ ಜನರಿಗೆ ಗಾಳ ಹಾಕುವಂಥದ್ದು. ಅಂದರೆ ನಾವು ಮೀನಿಗೆ ಗಾಳ ಹಾಕ್ತೀವಿ, ಇಲ್ಲಿ ಜನರಿಗೆ, ಇಂಟರ್ನೆಟ್ನಲ್ಲಿ ಜನರಿಗೆ ಹಣ ನೀಡುವುದಾಗಿ ಹೇಳಿ ಜಾಲವನ್ನು ರಚಿಸಿ ಜನರನ್ನು ಮೋಸ ಮಾಡುವುದೇ ಫಿಶಿಂಗ್. ಇದು ಕೇಳ್ತಾರೆ, ವಾಟ್ ಇಸ್ ದ ಫಿಶಿಂಗ್ ಅಂತ ಕೇಳ್ತಾರೆ. ಅವಾಗ ಹೇಳಿ, ಇಂಟರ್ನೆಟ್ನಲ್ಲಿ ಜನರಿಗೆ ಹಣ ನೀಡುವುದಾಗಿ ಒಂದು ಜಾಲವನ್ನು ರಚಿಸಿ ಅವ್ರಿಗೆ ಮೋಸ ಮಾಡೋದು. ಯಾವ ರೀತಿ ಇರುತ್ತೆ ಅಂದರೆ, ನೀವು ಮೊಬೈಲ್ ಗೆದ್ದೀರಾ, ನೀವು ಮಿಕ್ಸಿ ಗೆದ್ದಿದ್ದೀರಾ, ಮಾಹಿತಿಯನ್ನು ಅಂದರೆ ಹೇಳ್ತಾರೆ. ಅವಾಗ ಯಾವ ರೀತಿ ಕೊಡ್ತಾರೆ ಅಂದರೆ, ಇನ್ಫಾರ್ಮೇಷನ್ ಪಕ್ಕಾ ನಿಮ್ದು ಹಿಂಗೆ ತಲೆ ಮೇಲೆ ಹೊಡೆದಂಗೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಅರುಣ್ ಆದರೆ, ಅರುಣ್ ನಿಮ್ಮ ನಂಬರು ಅದು ಇದು ಅಂತ ಎಲ್ಲ ನಂಬರ್ ಹಾಕ್ಬಿಟ್ಟು ನಿಮ್ಮ ಅಡ್ರೆಸ್ ಸಮೇತ ಕಳಿಸ್ತಾರೆ. ಇವ್ರಿಗೆ ಎಲ್ಲಿ ಸಿಗುತ್ತೆ ನಂಬರು ಇದೆಲ್ಲ ಅಂತ ಅಂದಾಗ, ನಾವು ಗೂಗಲ್ ಲಾಗಿನ್ ಆಗಿರ್ತೀವಲ್ಲ, ಆ ಲಾಗಿನ್ ಮಾಹಿತಿಯ ಮೂಲಕ ತಗೊಂಡು ಕಳಿಸ್ತಾರೆ. ನಾವು ನೈಸ್ ಅಂತ ಏನಾದರೂ ಇದು ಮಾಡ್ತೀವಿ. ಅವಾಗ ಹೇಳ್ತಾರೆ, ಸರ್ ನೀವು 1,00,000 ಗೆದ್ಬಿಟ್ಟಿದ್ದೀರಾ, ಡಿಪಾಸಿಟ್ 10,000 ಕಟ್ಟಿಬಿಡಿ, ಆಮೇಲೆ ನಿಮಗೆ ಬಂದುಬಿಡುತ್ತೆ ನಿಮ್ಮ ಮನೆಗೆ ಅಂತ. ಹಂಗೇನಾದರೂ ಕಟ್ಟಿದರೆ 3 ನಾಮ ಎಳೆದು ಕಳಿಸ್ತಾರೆ ಅಲ್ವಾ? ಆದರೆ ಈಗಿನ ಜನ ಬುದ್ಧಿವಂತರಿದ್ದಾರೆ. 1,00,000 ಗೆದ್ದಿದ್ದೀರಿ ಅಂತ ಅಂದರೆ
ಸರ್ ನೀವು 1 ಲಕ್ಷ ಕೊಟ್ಬಿಡಿ, ಇನ್ನು 10,000 ನಾನು ವಾಪಸ್ ಕೊಡ್ತೀನಿ, ಇಲ್ಲಾಂದ್ರೆ ಕಟ್ ಮಾಡ್ಕೊಂಡು 90,000 ಕೊಡಿ ಅಂತಾರೆ. ಓಕೆ, ಸಾಕು. ಇತ್ತೀಚೆಗೆ ಅಪ್ಡೇಟ್ ಆಗ್ತಿದ್ದಾರೆ. ಇನ್ನೊಂದು ಅತಿ ಮುಖ್ಯವಾದದ್ದು ಸೈಬರ್ ಬುಲ್ಲಿ. ವಾಟ್ ಈಸ್ ದ ಸೈಬರ್ ಬುಲ್ಲಿ ಅಂತ ನಾವು ನೋಡ್ಕೊಳ್ಳೋದ್ರೆ, ನಕಲಿ ಐಡಿಗಳನ್ನು ಸೃಷ್ಟಿಸಿ ಕೆಲವರಿಗೆ ಬ್ಲ್ಯಾಕ್ ಮೇಲ್ ಮಾಡೋದು. ಅಂದರೆ ಯಾವುದೋ ಫೋಟೋ ತಗೊಳ್ಳೋದು, ಎಡಿಟ್ ಮಾಡೋದು, ನಿನ್ನ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾಗೆ ಬಿಡ್ತೀನಿ, ಇಲ್ಲ ಇಷ್ಟು ದುಡ್ಡು ಕೊಡು ಹೀಗೆ ಅಂತ. ಈ ಟೈಮಲ್ಲಿ ಕೆಲವರು ಸೂಸೈಡ್ ಕೂಡ ಅಲ್ವ, ಅದೆಲ್ಲವನ್ನೂ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಯಾಕಂದರೆ ಯಾವನೇನು ಎದುರಿಸ್ಲಿ, ತಪ್ಪಿದ್ರೆ ತಪ್ಪು, ಹೌದು ತಪ್ಪು ನಾನು ಮಾಡಿದ್ದೀನಿ, ಅದಕ್ಕೋಸ್ಕರ ಯಾವನ ಎದುರಿಸ್ತಾನೆ ಅಂತ ಎದುರ್ಕೊಳ್ಳೋದು, ಆ ಥರ ಈ ಕೆಟ್ಟ ನಿರ್ಧಾರಗಳಿಗೆ ಕೈಗೊಡಬಾರ್ದು. ಈ ರೀತಿ ಮಾಡುವಂಥದ್ದನ್ನೇ ಸೈಬರ್ ಬುಲಿ ಅಂತ ಕರಿತೀವಿ. ಇನ್ನು ಉಳಿದಂತೆ ಸ್ನೇಹಿತರೆ, ಇಂಟರ್ನೆಟ್ ಬಗ್ಗೆ ಇದೆ, ಇನ್ನೂ ತುಂಬ ಇದೆ, ಇನ್ಫಾರ್ಮೇಶನ್ ಮಾಹಿತಿ ಇದೆ, ನಾಟು ಇವೆಲ್ಲವೂ ಇರುವಂಥದ್ದು. ಇನ್ನು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ತುಂಬ ಇದುಗಳಿದೆ, ಅವುಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ತಪ್ಪದೆ ಒಂದು ಲೈಕನ್ನು ಮಾಡಿ, ಹಾಗೂ ನಿಮ್ಮ ಸ್ನೇಹಿತರು ಯಾರಾದರೂ ಕಂಪ್ಯೂಟರ್ ಕ್ಲಾಸ್ ಬೇಕು ಅಂತ ಕೇಳ್ತಾ ಇದ್ರೆ ಅವರಿಗೂ ಕೂಡ ಇದನ್ನು ಕಳಿಸಿ. ಇನ್ನು PDF ಬಗ್ಗೆ ಮಾಹಿತಿಯನ್ನು ಕೇಳಿದ್ರಿ ಸ್ನೇಹಿತರೆ. ಕ್ಲಾಸ್ಗಳು ನಿಮಗೆಲ್ಲವೂ ಉಚಿತವಾಗಿರುತ್ತೆ. PDF ಬಂದ್ಬಿಟ್ಟು ಅದಕ್ಕೆ ಅಂದರೆ ಕೆಲವೊಂದು ಚಿಕ್ಕ ಪುಟ್ಟ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. PDF ಅಂದರೆ ಮೇ ಬಿ ಎಷ್ಟು 100 ರೂಪೀಸ್ ಒಳಗಡೆ ಸಿಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಕನ್ನಡ ಪಿ ಡಿ ಎಫ್ ನಿಮ್ಗಾಗಲೇ ಗೊತ್ತಿದೆ. ಕನ್ನಡ PDF ಕನ್ನಡ ಕ್ಲಾಸ್ಗಳಾಗಿದೆ, ಅದರ PDF ಏನಿದೆ ಕನ್ನಡ PDF 69 ರೂಪೀಸ್ ಇದೆ. ಇನ್ನು ಕಂಪ್ಯೂಟರ್ PDF ಕೂಡ ರೆಡಿ ಆಗ್ತಾ ಇದೆ, ಅದು ಕೂಡ ಆದಮೇಲೆ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ, ಅದು ಕೂಡ ಸಿಗುತ್ತೆ. ಒಟ್ಟಿನಲ್ಲಿ ಇದಿಷ್ಟು ಮಾಹಿತಿ ಸ್ನೇಹಿತರೆ. ಇನ್ನೊಂದು ಈಗ ಕನ್ಫರ್ಮ್ ಆಗಿ ಕಾಲ್ ಆಗ್ತಾ ಇದೆ, 1 ತಿಂಗಳೊಳಗಡೆ ಇನ್ನು ಕಾಲ್ ಆಗಬೇಕು ಅಂತ ಕೂಡ ಸರ್ಕಾರ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ನೋಡೋಣ ಎಷ್ಟು ಕಾಲಾಗುತ್ತೆ, ಹೇಗೆ ಕಾಲಾಗುತ್ತೆ. ಅದಕ್ಕಾಗಿ ನಿಮ್ಮೊಂದಿಗೆ ಸದಾ ನಾನು ಇರ್ತೀನಿ, ನನ್ನೊಂದಿಗೆ ನೀವಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಧನ್ಯವಾದಗಳು.